ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಫೈನಲಿ RCB ಪ್ಲೇಯಿಂಗ್ 11 ಬಗ್ಗೆ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು. ಪಂದ್ಯ ಶುರು ಆಗಿಂತ ಮುಂಚೆ ಈ ಆಟಗಾರನ ಆಡಿಸೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಯಾರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಹೇಳೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಇವತ್ತು RCB ತಂಡಕ್ಕೆ ಗೆಲುವು ಬೇಕೇ ಬೇಕು. LSG ವಿರುದ್ಧ ಅಂತ ಹೇಳಬೇಕು ಗುರು. ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಅಂತ ಹೇಳಬೇಕು. ಲಾಸ್ಟ್ ವರ್ಷ ನಮ್ಮ RCB ತಂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರ ವಿರುದ್ಧ ಸೋತಿತ್ತು ಅಂತ ಹೇಳಬೇಕು ಗುರು. ಒಂಥರ ಚೇಸ್ ಮಾಡಿ ಗೆದ್ರು, ಗೊತ್ತಿರ್ಬೋದು. ಮ್ಯಾಚ್ ಯಾರು ಕೂಡ ಮರೆಯೋಕೆ ಹೋಗೋದು ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಫಿನಿಶ್ ಅಂತ ಹೇಳಬೇಕು. ಆ ಮ್ಯಾಚ್ ನಮ್ಗೆ ಇನ್ನೂ ಕೂಡ ನೆನ್ನೆ ಮೊನ್ನೆ ಆಡ್ದಂಗೆ ಐತೆ ಅಂತ ಹೇಳಬೇಕು. ಆ ಜಗಳ, ಗೌತಮ್ ಗಂಭೀರ್ ಅವರ ರಿಯಾಕ್ಷನ್, ಪೂರನ್ ಅವರ ರಿಯಾಕ್ಷನ್, ಅದಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಆಗಲೇ ಹೋಗಿ ಅವ್ರಿಗೆ ಅದೇ ವರ್ಷ ರಿಯಾಕ್ಷನ್ ಕೊಟ್ಟಾಗಿ ಜಗಳಗಳೆಲ್ಲ ಆಗಿ ಮುಗ್ದೋಯ್ತು ಬಿಟ್ಟಾಕಿ, ಅದು ಬೇರೆ ವಿಚಾರ. ಈಗ ಇವತ್ತಿನ ಪ್ಲೇಯಿಂಗ್ ಲೆವೆಲ್ನ RCB ತಂಡ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳಬೇಕು. ಈ ಆಟಗಾರನ ಆಡಿಸುತ್ತೆ ಅಂತ ಹೇಳಬೇಕು. ಯಾರಪ್ಪ ಆಯಿತು ಅಂದರೆ ಗುರು, ಮೊದಲನೇ ಬಂದು ವಿಲ್ ಜಾಕ್ಸ್ ಅವರು ಕನ್ಫರ್ಮ್ ಆಗಿ ಆಡ್ತಾರೆ ಇವತ್ತಿನ ಪ್ಲೇಯಿಂಗ್ ಲೆವೆಲ್ ಅಂತ ಹೇಳಬೇಕು. ಇದು ಅಪ್ಡೇಟ್ ಬಂದಾಗಿದೆ ಅಂತ ಹೇಳಬೇಕು. ವಿಲ್ ಜಾಕ್ಸ್ ಅವ್ರಿಗೆ ಪಕ್ಕಾ ಚಾನ್ಸ್ ಸಿಗುತ್ತೆ ಅಂತ ಹೇಳಬೇಕು. ಇನ್ನು 2ರಲ್ಲಿ ಇದೆ ಅಂತ ಹೇಳಬೇಕು. ಟಾಪ್ ಪ್ಲೇ ಅಥವಾ ಫರ್ಗ್ಯೂಸನ್ ಅವ್ರಿಗೆ ಚಾನ್ಸ್ ಕೊಡುತ್ತೆ ಅಂತ ಹೇಳಬೇಕು. ಇವರಿಬ್ಬರಲ್ಲಿ ಒಬ್ಬರಿಗೆ RCB ತಂಡ ಚಾನ್ಸ್ ಕೊಡುತ್ತೆ ಅಂತ ಹೇಳಬೇಕು. ಟಾಪ್ ಪ್ಲೇ ಅಥವಾ ಫರ್ಗ್ಯೂಸನ್ ಅವ್ರಿಗೆ ಚಾನ್ಸ್ ಕೊಡುತ್ತೆ ಅಂತ ಹೇಳಬೇಕು. ಒಟ್ಟಾರೆ ವಿಲ್ ಜಾಕ್ಸ್ ಅವ್ರಿಗೆ ಪರ್ಮನೆಂಟ್ ಆಗಿ ಫಿಕ್ಸ್ ಆಯಿತು ಅಂತ ಹೇಳಬೇಕು. ಅವರಿಗೆ ಈ ಪಕ್ಕ ಆಡ್ತಾರೆ ಅಂತ ಹೇಳಬೇಕು. ಅದು ಯಾರು ಬದಲಾಗಿ ಅಂತ ಗೊತ್ತಿಲ್ಲ. ಸಬ್ಸ್ಟಿಟ್ಯೂಷನ್ ಮುಖಾಂತರ ಆಡ್ಬೋದು ಅಥವಾ ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆಲ್ ಬಂದು ಆಡ್ಬೋದು ವಿಲ್ ಜಾಕ್ಸ್ ಅಂತ ಹೇಳ್ತೀನಿ. ಆದರೆ ಟಾಪ್ ಪ್ಲೇ ಮತ್ತು ಫರ್ಗ್ಯೂಸನ್ ಅವ್ರಿಗೆ ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ ಇವತ್ತಿನ ಪಂದ್ಯದಲ್ಲಿ ಅಂತ ಹೇಳ್ತೀನಿ ಗುರು. ಅವ್ರು ಯಾರು ಬದಲಿಗಾರ ಬರ್ಬೋದು ಅದಂತ ಗೊತ್ತಿಲ್ಲ. ಒಟ್ಟು ಇವರು 3 ಜನದಲ್ಲಿ ಆಟ ಇದೆ ಇವತ್ತಿನ ಪಂದ್ಯದಲ್ಲಿ ಅಂತ ಹೇಳ್ತೀನಿ. ಇವತ್ತು ವಿಲ್ ಜಾಕ್ಸ್ ಅವರು ಮಿಂಚಬೇಕು ಗುರು. 3 ಮ್ಯಾಚಿಂದ ಕಾಯಿಸಿದ್ವಿ ನಾವು ಕೂಡ, ಅಭಿಮಾನಿಗಳು ಅದೇ ರೀತಿ ಸಪೋರ್ಟ್ ಮಾಡಿದ್ದೀವಿ. ಅವ್ರಿಗೆ ಚಾನ್ಸ್ ಕೊಡಿ ಅಂತ ಅವ್ರು ಯಾವ ರೀತಿ ನಮ್ಮ ನಂಬಿಕೆ ಉಳಿಸ್ಕೊತಾರೆ. ಆಡಲೇಬೇಕು, ಒಂದು 2-3 ಮ್ಯಾಚ್ ಚಾನ್ಸ್ ಕೊಡಬೇಕು. RCB ತಂಡ ಸುಮ್ಮನೆ ಇದೊಂದು ಮ್ಯಾಚ್ ಆಡ್ಸ್ಕೊಂಡು ಚಾನ್ಸ್ ಕೊಡ್ದವ್ರೆ ತಪ್ಪಾಗುತ್ತೆ ಅಂತ ಹೇಳಬೇಕು. ಒಂದು 2-3 ಮ್ಯಾಚ್ ಚಾನ್ಸ್ ಕೊಡಬೇಕು. ಇವತ್ತು ವಿಲ್ ಜಾಕ್ಸ್ ಅವರು ಮಿಂಚಲಿ ಅಂತ ಬಯಸೋಣ ಗುರು. ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೆ ಕಾಲ್ ಮಾಡಿ ಯಾರು ಗೆಲ್ತಾರೆ ಅಂತ ಸಿಗೋದಷ್ಟು. ಬಾಯ್, ಬಂದ ನಮಸ್ಕಾರ. ಜೈ RCB. ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ ಸೀಸನ್.